ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಗಳೇ ನುಡಿದ 6 ರಾಶಿಗಳ ಮೇಲೆ ಬುಧನ ಪ್ರಭಾವ ಯಾವ ರೀತಿ ಬೀರ್ತಾ ಇದೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆರೋಗ್ಯ ಬಲ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಅಷ್ಟಮದಲ್ಲಿದ್ದಾನೆ, ಚಂದ್ರಗುರು ಒಟ್ಟಾಗಿದ್ದಾರೆ. ಹೀಗಾಗಿ ಸ್ವಲ್ಪ ಕಿರಿಕಿರಿನೂ ಇರ್ತದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಇನ್ನು ಚತುರ್ಥದಲ್ಲಿ ಮಾಂದಿ ಉದಯ ಆದರೆ ಪ್ರಯಾಣದಲ್ಲಿ ತೊಂದರೆಗಳಾಗುತ್ತೆ. ಕೃಷಿ ಚಟುವಟಿಕೆಗಳ ಹಿನ್ನಡೆ, ಸ್ವಲ್ಪ ಬಂಧುಗಳಲ್ಲಿ ಅಸಮಾಧಾನ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಬುಧ ವ್ಯಯಕ್ಕೆ ಬರ್ತಾನೆ. ಹೀಗಾಗಿ ಬಂಧುಗಳ ವಿಚಾರದಲ್ಲಿ, ಮಿತ್ರ ವಿಚಾರದಲ್ಲಿ ಹೆಚ್ಚಿನ ವ್ಯಯ ಮಾಡ್ಕೊಳ್ತೀರ. ಉತ್ತಮ ಕಾರ್ಯಗಳು ಅಂತ ಅನಿಸುತ್ತೆ. ಯಾರಿಗೂ ಒಂದು ಶಿಕ್ಷಣಕ್ಕೆ ಒಂದು ದಾನ ಮಾಡೋಣ, ಯಾರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಣ, ಓದುವವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅತಿಯಾದ ಒತ್ತಡ ಅಂತ ಅನಿಸುತ್ತೆ. ಈ ದಿವಸ ಪ್ರಾರ್ಥನೆಗೆ ನೀವು ತಪ್ಪದೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೂ ಅಕ್ಕಿ ಇದನ್ನು ಕೊಡಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಲಾಭದ ಫಲವನ್ನು ಕಾಣ್ತೀರ. ಸಂಗಾತಿಯ ಸಾಮರಸ್ಯ, ತುಂಬ ಗಂಡ ಹೆಂಡತಿ ಕಿತ್ತಾಡ್ತಿದ್ರೆ ಈ ದಿವಸ ಎಂಥ ಕಿತ್ತಾಟಕ್ಕೂ ಒಂದು ಬಲವಾದ ಬೆಸಿಗೆ ಬಂದ್ಬಿಡುತ್ತೆ. ಚೆನ್ನಾಗಿದೆ, ಸಾಮರಸ್ಯ ಇರ್ತದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ ಬಹಳ ವಿಶೇಷವಾದ ಅನುಕೂಲ ಸೂಚಿಸ್ತಾ ಇದೆ. ಸ್ವಲ್ಪ ಭಯವೂ ಇದೆ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಬುಧನ ಪರಿವರ್ತನೆ ನಿಮಗೆ ವಿಶೇಷವಾದ ಲಾಭ ತಂದು ಕೊಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಶತ್ರು ಅಲ್ಲವಂದರೆ ತೊಂದರೆ ಇಲ್ಲ. ಅವ್ರ ಮನೆಯಲ್ಲಿ ಅವ್ರಿಗೆ ಇದ್ದುಬಿಟ್ರೆ ಆ ಮಟ್ಟಿಗೆ ಬಹಳ ಒಳ್ಳೆಯದು. ಹಿರಿಯರಿಂದ ಒಂದು ಉತ್ತಮ ಸಲಹೆ ಸಿಗುತ್ತೆ ಈ ದಿವಸ. ಇನ್ನು ಧನುರಾಶಿಯವರಿಗೆ ಈ ದಿವಸ ನಿಮ್ಮ ವೃತ್ತಿಯಲ್ಲಿ ಒಂದು ವಿಶೇಷ ಅನುಕೂಲಗಳು, ವಿಶೇಷ ಸಹಕಾರಗಳು ಅಥವಾ ಹೊಸ ಒಂದು ಸಾಧ್ಯತೆ, ಹೊಸ ಚಿಂತನೆ ಕೆಲಸದಲ್ಲಿ ಅದನ್ನು ಸೂಚಿಸ್ತಾ ಇದೆ. ಬುಧನಿಂದಾಗಿ ಬಹಳ ಒಳ್ಳೆಯದು. ಕರ್ಮಸ್ಥಾನಕ್ಕೆ ಬಂದರೆ ಭದ್ರಯೋಗವಾಗುತ್ತೆ. ಹೀಗಾಗಿ ಯಾರು ಸೈಂಟಿಸ್ಟ್ಗಳು ಇತ್ಯಾದಿಗಳಿಗೆ ಮತ್ತು ಉಪನ್ಯಾಸಕ ವೃತ್ತಿಯಲ್ಲಿರ್ತಕ್ಕಂಥವರಿಗೆ, ಈ ಮ್ಯಾಥಮೆಟಿಕ್ಸು ಇತ್ಯಾದಿ ಅರ್ಥಶಾಸ್ತ್ರ ಇತ್ಯಾದಿ ಅಧ್ಯಯನದಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಮಾರ್ಗದರ್ಶಕರು ಸಿಗ್ತಾರೆ. ಸ್ವಲ್ಪ ಮಾತು, ಹಣ ಎರಡು ವಿಚಾರದಲ್ಲಿ ಈ ದಿವಸ ಸ್ವಲ್ಪ ಹುಷಾರಾಗಿರಬೇಕು. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ, ಅದು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ಇವುಗಳ ವಿಚಾರದಲ್ಲಿ ಸ್ವಲ್ಪ ಗಮನ ಇರಲಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಆದರೆ ಉಳಿದ ಹಾಗೆ ಉತ್ತಮ ಆಲೋಚನೆ ಇದೆ. ಮಕ್ಕಳಿಂದ ತುಂಬ ಹೆಲ್ಪ್ ತೊಗೊಳ್ತೀರ. ಅವರ ಸಹಕಾರ ಒಂದು ಸಮಾಧಾನ ತಂದು ಕೊಡುತ್ತೆ. ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವೂ ಇರುತ್ತೆ. ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಬುಧ ಬೇರೆ ಭಾಗ್ಯಕ್ಕೆ ಬರ್ತಾನೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಬಹುಭಾಗ್ಯ ಸಮನ್ವಿತ ಅಂತ ಅನೇಕ ರೀತಿಯ ಅನುಕೂಲತೆಗಳು ತಾನಾಗೇ ಏರ್ಪಾಡಾಗ್ತಾ ಹೋಗುತ್ತೆ. ನಾವು ಪ್ರಯತ್ನ ಪಟ್ಟರೂ ಆಗದೇ ಇರತಕ್ಕಂಥದ್ದು ನಾವು ಸುಮ್ಮನಿದ್ದಾಗಲೇ ಆಗಿಬಿಡುತ್ತೆ. ಆ ಥರದ್ದು ಒಂದು ಲಕ್ಷಣ. ಶತಪ್ರಯತ್ನ ಪಟ್ಟೆ ಇಷ್ಟು ದಿವಸ ಆಗ್ತಾನೆ ಇರಲಿಲ್ಲ, ಈಗ ಅದೇನೋ ಆಯ್ತದು. ಆ ಥರ ಅನಿಸುತ್ತೆ. ಭಾಗ್ಯಾಧಿಪತಿ ಇರಬೇಕು, ಚೆನ್ನಾಗಿರಬೇಕು. ಹಾಗಿದೆ, ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ನೀವು ಆರೋಗ್ಯದ ದೃಷ್ಟಿಯಿಂದ ಶಿವಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಶನೈಶ್ಚರನ ಬಲ ಚೆನ್ನಾಗಿದೆ. ಅಷ್ಟಮಕ್ಕೂ ಹೋದರೆ ಅಷ್ಟಮಾಧಿಪತಿ ನಷ್ಟ ಆಗೋದಿಲ್ಲ. ಆಯುರ್ವರ್ಧತ ಅಂತ ಹೇಳಿದೆ. ಅಂದರೆ ಏನಾದರೂ ಕಾಯಿಲೆ ಬಿದ್ದಿದ್ದರೆ ಅದು ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥದ್ದು, ಅನುಗ್ರಹ ಆಗಿಬಿಡುತ್ತೆ. ಆ ಥರ ಅನುಕೂಲಕರವಾಗಿದೆ. ದಿವಸ ಬಂಧುಗಳ ಹಾಗೂ ಮಿತ್ರರ ಸಹಕಾರ ಚೆನ್ನಾಗಿದೆ. ಒಳ್ಳೆಯ ಪ್ರಯಾಣ ಈ ದಿವಸ. ಗಾಡಿ ಬುಕ್ ಮಾಡಿದ ತಕ್ಷಣ ಪಟಾರ್ ಅಂತ ಬಂದುಬಿಡುತ್ತೆ. ಅದು ಒಂದು ಮನಸ್ಸಿಗೆ ಇವತ್ತು ಕಾಯಿಲಿಲ್ಲ ಅನ್ನೋ ಒಂದು ಖುಷಿ ಇದೆಯಲ್ಲ, ಆ ರೀತಿಯಲ್ಲಿ. ಅಥವಾ ನೀವು ಹೋಗೋ ದಾರಿಯಲ್ಲಿ ಹೋಗುವಾಗಲೇ ಏನೋ ಒಂದು ಸಮಾಧಾನದ ರೀತಿಯಲ್ಲಿ, ಯಾವುದೇ ಟ್ರಾಫಿಕ್ಗಳು ಸಿಕ್ಕಾಕ್ಕೊಳ್ಳದೆ ಹೋಗ್ಬಿಟ್ಟೆ ಅಂತ. ಹಳ್ಳಿಗಳಾದರೆ ಬಹಳ ಬೇಗ ಕಾಯ್ದೆ ಬಸ್ ಸಿಕ್ಬಿಡ್ತು ಅಂತ. ಹೀಗೆ ಅಂತೂ ಪ್ರಯಾಣದಲ್ಲಿ ಅನುಕೂಲ ಚೆನ್ನಾಗಿದೆ ಅಂತ. ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಹೆಚ್ಚಿನ ತೊಡಕಿಲ್ಲ. ವ್ಯಯದ ಮಾಂದಿ ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡಬಹುದು. ಸ್ವಲ್ಪ ಹುಷಾರಾಗಿ ಓಡಾಡಿ. ಪ್ರಾರ್ಥನೆಗೆ ದಿವಸ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಆದರೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಬರುತ್ತದೆ. ಬುಧನ ಅನುಗ್ರಹದಿಂದ ವ್ಯಾಪಾರಿಗಳಿಗೆ ಬಹಳ ಹೊಸತು ಹೊಳೆಯುತ್ತೆ. ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುವ ಸಾಧ್ಯತೆ ಇದೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ಅಂಬಿಕಾ ನಾಥಾಯ ನಮಃ,
ಶಿವನ ಮಂತ್ರ ಇದು, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ ಹಾಗೆ ಈ ದಿನದ ಪಂಚಾಂಗದ ಮಹತ್ವ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟು ಶಾಸ್ತ್ರಿಗಳೇ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.